ನಮಸ್ಕಾರ ಸ್ನೇಹಿತರೆ, ಹೊಂಗೆನರಳಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಯೋಗ ಎಂದರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಇರುವ ದೈಹಿಕ ಭಂಗಿಗಳು, ಉಸಿರಾಟದ ವ್ಯಾಯಾಮಗಳು ಮತ್ತು ಧ್ಯಾನವನ್ನು ಸಂಯೋಜಿಸುವ ಪ್ರಾಚೀನ ಅಭ್ಯಾಸ. ಸ್ನೇಹಿತರೆ, ಇದು ಭಾರತದಲ್ಲಿ ಆಧ್ಯಾತ್ಮಿಕ ಅಭ್ಯಾಸವಾಗಿ ಹುಟ್ಟಿಕೊಂಡಿತು. ಆದರೆ ಈಗ ಎಲ್ಲ ಧರ್ಮಗಳ ಜನರು ಇದನ್ನು ಅಭ್ಯಾಸ ಮಾಡುತ್ತಾರೆ. ಯೋಗದಲ್ಲಿ ಕೆಲವು ವಿಧಗಳಿವೆ. ಅವುಗಳೆಂದರೆ ಹಠಯೋಗ, ಅಷ್ಟಾಂಗ ಯೋಗ, ಕುಂಡಲಿನಿ ಯೋಗ. ಸ್ನೇಹಿತರೆ, ಹಠಯೋಗದಲ್ಲಿ ಶಕ್ತಿ ಮತ್ತು ನಮ್ಯತೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಉಸಿರಾಟದತ್ತ ಗಮನವನ್ನು ತರಲು ದೈಹಿಕ ತಂತ್ರಗಳನ್ನು ಬಳಸುತ್ತಾರೆ. ಅಷ್ಟಾಂಗ ಯೋಗದಲ್ಲಿ ಪತಂಜಲಿಯಿಂದ ವಿವರಿಸಿದಂತೆ 8 ಅಂಗಗಳು ಅಥವಾ 8 ಪಟ್ಟು ಪಥವನ್ನು ಸಂಯೋಜಿಸುವ ಯೋಗದ ಸಂಪೂರ್ಣ ವ್ಯವಸ್ಥೆ. ಕುಂಡಲಿನಿ ಯೋಗದಲ್ಲಿ ಬೆನ್ನು ಮೂಳೆಯ ತಳದಲ್ಲಿ ಕುಂಡಲಿನಿ ಶಕ್ತಿಯನ್ನು ಸಕ್ರಿಯಗೊಳಿಸಲು ಪಠಣ, ಹಾಡುಗಾರಿಕೆ, ಉಸಿರಾಟದ ವ್ಯಾಯಾಮಗಳು ಮತ್ತು ಪುನರಾವರ್ತಿತ ಭಂಗಿಗಳನ್ನು ಒಳಗೊಂಡಿರುತ್ತದೆ. ಸ್ನೇಹಿತರೆ, ಯೋಗದ ಉಗಮ ಹೇಗಾಯಿತು ನೋಡೋದಾದರೆ, ಯೋಗವು ಪೂರ್ವವೇದದ ಮೂಲವನ್ನು ಹೊಂದಿರಬಹುದು. ಆದರೆ ಮೊದಲನೆಯ ಸಹಸ್ರಮಾನದ BCEಯಲ್ಲಿ ಮೊದಲು ದೃಢೀಕರಿಸಲ್ಪಟ್ಟಿದೆ. ಇದು ಪೂರ್ವ ಗಂಗಾ ಜಲಾನಯನ ಪ್ರದೇಶದಲ್ಲಿ ವೈದಿಕ ಅಂಶಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಭ್ಯಾಸಗಳಿಂದ ಪಡೆದ ವಿವಿಧ ಸಂಪ್ರದಾಯಗಳಾಗಿ ಅಭಿವೃದ್ಧಿಗೊಂಡಿತು. ಯೋಗ ತರಹದ ಅಭ್ಯಾಸಗಳನ್ನು ಋಗ್ವೇದ ಮತ್ತು ಹಲವಾರು ಆರಂಭಿಕ ಉಪನಿಷತ್ತುಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಕ್ರಮಬದ್ಧವಾದ ಯೋಗದ ಪರಿಕಲ್ಪನೆಗಳು 5ನೇ ಮತ್ತು 6ನೇ ಶತಮಾನಗಳ BCE ಸಮಯದಲ್ಲಿ ಹೊರಹೊಮ್ಮುತ್ತದೆ. ಜೈನ ಮತ್ತು ಬೌದ್ಧ ಧರ್ಮ ಸೇರಿದಂತೆ ಪ್ರಾಚೀನ ಭಾರತದ ತಪಸ್ವಿ ಮತ್ತು ಶ್ರಮಣ ಚಳುವಳಿಗಳು, ಪತಂಜಲಿಯ ಯೋಗ ಸೂತ್ರಗಳು, ಹಿಂದೂ ಯೋಗದ ಶಾಸ್ತ್ರೀಯ ಪಠ್ಯ, ಸಾಕ್ಯ ಆಧಾರಿತ ಆದರೆ ಬೌದ್ಧ ಧರ್ಮದಿಂದ ಪ್ರಭಾವಿತವಾಗಿದೆ. ಇದು ಸಾಮಾನ್ಯ ಯುಗದ ಆರಂಭಿಕ ಶತಮಾನಗಳಿಗೆ ಸಂಬಂಧಿಸಿದೆ. ಹಠಯೋಗ ಪಠ್ಯಗಳು 9ನೇ ಮತ್ತು 11ನೇ ಶತಮಾನದ ನಡುವೆ ತಂತ್ರದಲ್ಲಿ ಹುಟ್ಟಿಕೊಂಡವು. ಸ್ನೇಹಿತರೆ, ಯೋಗವನ್ನು ಪ್ರಪಂಚದಾದ್ಯಂತ ಅಭ್ಯಾಸ ಮಾಡಲಾಗುತ್ತದೆ. ಆದರೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಯೋಗ ಸಾಮಾನ್ಯವಾಗಿ ಹಠಯೋಗದ ಆಧುನಿಕ ರೂಪ ಮತ್ತು ಭಂಗಿ ಆಧಾರಿತ ದೈಹಿಕ ಸಾಮರ್ಥ್ಯ, ಒತ್ತಡ ನಿರ್ವಹಣೆ ಮತ್ತು ವಿಶ್ರಾಂತಿ ತಂತ್ರವನ್ನು ಒಳಗೊಂಡಿರುತ್ತದೆ. ಹೆಚ್ಚಾಗಿ ಆಸನಗಳನ್ನು ಒಳಗೊಂಡಿರುತ್ತದೆ. ಇದು ಸಾಂಪ್ರದಾಯಿಕ ಯೋಗದಿಂದ ಭಿನ್ನವಾಗಿದೆ. ಇದು ಧ್ಯಾನದ ಮೇಲೆ ಕೇಂದ್ರೀಕರಿಸಿರುತ್ತದೆ ಮತ್ತು ಲೌಕಿಕ ಜಗತ್ತಿನಿಂದ ಬಿಡುಗಡೆ ಮಾಡುತ್ತದೆ. 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಸ್ವಾಮಿ ವಿವೇಕಾನಂದರು ಆಸನಗಳಿಲ್ಲದ ಯೋಗದ ರೂಪಾಂತರದ ಯಶಸ್ಸಿನ ನಂತರ ಇದನ್ನು ಭಾರತದಿಂದ ಹಲವು ಕಡೆ ಪರಿಚಯಿಸಿದರು. ಸ್ನೇಹಿತರೆ, ಯೋಗದಿಂದ ಇರುವ ದೈಹಿಕ ಪ್ರಯೋಜನಗಳು. ಸಾಮರ್ಥ್ಯ ಮತ್ತು ನಮ್ಯತೆ. ಯೋಗವು ಶಕ್ತಿ, ನಮ್ಯತೆ ಮತ್ತು ಸಮತೋಲನವನ್ನು ಸುಧಾರಿಸುತ್ತದೆ. ನೋವು ನಿವಾರಣೆ. ಯೋಗವು ಬೆನ್ನು ನೋವು, ಸಂಧಿವಾತ, ತಲೆನೋವುಗಳನ್ನು ನಿವಾರಿಸುತ್ತದೆ. ಹೃದಯ ರಕ್ತನಾಳದ ಆರೋಗ್ಯ. ಯೋಗವು ಒತ್ತಡ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಸುಧಾರಿತ ನಿದ್ರೆ. ಯೋಗವು ನಿದ್ರಿಸಲು ಸಹಾಯ ಮಾಡುತ್ತದೆ. ಸುಧಾರಿತ ಜೀರ್ಣಕ್ರಿಯೆ. ಯೋಗವು ರಕ್ತ ಪರಿಚಲನೆ ಸುಧಾರಿಸುವ ಮೂಲಕ ಮತ್ತು ಸ್ನಾಯುಗಳನ್ನು ಮಸಾಜ್ ಮಾಡುವ ಮೂಲಕ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಯೋಗವು ಸೊಂಟ, ಭುಜಗಳು ಮತ್ತು ಮೊಣಕಾಲುಗಳಂತಹ ಕೀಲುಗಳಲ್ಲಿ ಚಲನೆಯ ವ್ಯಾಪ್ತಿಯನ್ನು ಸುಧಾರಿಸುತ್ತದೆ. ಸ್ನೇಹಿತರೆ, ಮಾನಸಿಕ ಪ್ರಯೋಜನಗಳು. ಒತ್ತಡ ನಿರ್ವಹಣೆ. ಯೋಗವು ಒತ್ತಡ ಮತ್ತು ಆತಂಕವನ್ನು ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ. ಸುಧಾರಿತ ಮನಸ್ಥಿತಿ. ಯೋಗವು ನಿಮಗೆ ಹೆಚ್ಚು ಶಕ್ತಿಯುತ ಮತ್ತು ಜಾಗರೂಕತೆಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಮತ್ತು ಕಡಿಮೆ ನಕಾರಾತ್ಮಕ ಭಾವನೆಗಳನ್ನು ಹೊಂದಿರುತ್ತದೆ. ಸುಧಾರಿತ ಅರಿವಿನ ಕೌಶಲ್ಯಗಳು. ಯೋಗವು ಕಲಿಕೆ, ಸ್ಮರಣೆ, ಗಮನ, ಅರಿವು, ಆಲೋಚನೆ ಮತ್ತು ಭಾಷೆಯನ್ನು ಸುಧಾರಿಸುತ್ತದೆ. ಸ್ನೇಹಿತರೆ, ಭಾವನಾತ್ಮಕ ಪ್ರಯೋಜನಗಳು. ಹೆಚ್ಚಿನ ಸ್ವಯಂ ಅರಿವು. ಯೋಗವು ನಿಮ್ಮ ಭಾವನೆಗಳು ಮತ್ತು ಆಂತರಿಕ ಪ್ರಪಂಚದ ಬಗ್ಗೆ ಹೆಚ್ಚು ಅರಿವು ಮೂಡಿಸಲು ಸಹಾಯ ಮಾಡುತ್ತದೆ. ಯೋಗಕ್ಷೇಮದ ಹೆಚ್ಚಿನ ಭಾವನೆಗಳು. ಯೋಗವು ನಿಮ್ಮ ಬಗ್ಗೆ ಉತ್ತಮ ಭಾವನೆ ಮತ್ತು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯೋಗ ಎಂದರೇನು, ಯೋಗದ ಉಗಮ ಮತ್ತು ಯೋಗದ ವಿಧಗಳು ಮತ್ತು ಯೋಗದಿಂದ ಇರುವಂತಹ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.